ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ನಾನು ಇವತ್ತಿನ ದಿವಸ ಬೆಂಗಳೂರಿನ ಜಯನಗರದಲ್ಲಿದ್ದೀನಿ. ಈ ಜಯನಗರದಲ್ಲಿ ಒಂದು ವಿಶೇಷವಾದ ಗಣೇಶನ ದೇವಾಲಯವಿದೆ. ಈ ದೇವಾಲಯವನ್ನು ನೋಡ್ಲಿಕ್ಕಂತಲೇ ನಾವು ಬೆಳಗ್ಗೆ 5 ಗಂಟೆ ಆಗಿದೆ. ಈಗ ಮೊದಲನೇ ಅರ್ಚನೆ ಕೂಡ ನಮ್ಮದು. ಇವತ್ತು ಇಲ್ಲಿಗೆ ಈ ದೇವಾಲಯಕ್ಕೆ ಬಂದಿದ್ದೀವಿ ನನ್ನ ಕುಟುಂಬದೊಂದಿಗೆ. ಈಗೇನು ಇವ್ರು ಕಾಣಿಸ್ತಾ ಇದ್ದಾರೆ, ಇವರು ನಮ್ಮ ಕುಟುಂಬ, ನನ್ನ ಹಿರಿಮಗಳು ಮತ್ತು ಚಿಕ್ಕ ಮಗಳು ಅಷ್ಟರೂ ಕೂಡ ಬಂದಿದ್ದೀವಿ. ಬೆಂಗಳೂರಿನ ನನ್ನ ಪ್ರೀತಿಯ ದೇವಾಲಯ ಗಣೇಶನ ದೇವಾಲಯ ಮತ್ತು ಇನ್ನೊಂದು ಕೃಷ್ಣನ ದೇವಾಲಯ ಬರ್ತದೆ. ಇವೆರಡೂ ದೇವಾಲಯಗಳನ್ನು ನೋಡ್ಕೊಂಡು ಹೋಗೋಣ ಅಂಥೇಳಿ ರಜೆ ಇತ್ತಲ್ವಾ, ಆ ರಜೆಯನ್ನು ಕಳೀಲಿಕ್ಕೆ ನಾವು ಈ ದೇವಾಲಯಕ್ಕೆ ಬಂದಿದ್ದೀವಿ. ಯಾಕೆ ಅಂತಂದರೆ, ನಾನು 2012ರಲ್ಲಿ ಇದೇ ಒಂದು ನಗರದಲ್ಲಿದ್ದೆ, ಜಯನಗರದಲ್ಲಿ. ಇಲ್ಲಿದ್ದಾಗ ನಾನು ಆವಾಗವಾಗ ಈ ದೇವಾಲಯಕ್ಕೆ ಬರ್ತಾಯಿದ್ದೆ. ಗಣೇಶ್ ಟೆಂಪಲ್ಗೆ ಬಂದುಬಿಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾ ಇದ್ದೆ. ಆಮೇಲೆ ಈ ಗಣೇಶನ ಆಶೀರ್ವಾದ ತುಂಬ ವಿಶೇಷವಾದಂಥದ್ದು. ಮತ್ತು ಹಾಗಾಗಿ ನಾನು ನನ್ನ ಕುಟುಂಬಕ್ಕೂ ಕೂಡ ತೋರಿಸೋಣ ಅನ್ನೋ ಒಂದು ಉದ್ದೇಶದಿಂದ ನನ್ನ ಮಕ್ಕಳೊಂದಿಗೆ, ನನ್ನ ಕುಟುಂಬದೊಂದಿಗೆ ನಾನು ಇವತ್ತಿನ ದಿವಸ ಈ ಗಣೇಶನ ದೇವಾಲಯಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಹಾಗೆ ಒಂದು ತಿರುಗಾಟ ಇರಲಿ, ಹೊರಗಡೆಗೆ ಹೋಗಿ ಬರೋಣ, ಶಾಲೆ ಬೇರೆ ರಜೆ ಇದೆ, ಹಾಗಾಗಿ ಒಂದಷ್ಟು ರಜೆಯನ್ನು ಮಜವಾಗಿ ಕಳೆಯೋಣ ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ ವೀಕ್ಷಕರೇ. ದಯವಿಟ್ಟು ನಮ್ಮ ಅಂತಂದರೆ ಸ್ವಾರ್ಥ ಆಗ್ತದೆ. ಈ ಚಾನಲ್ಲು ನೀವು ಬೆಳೆಸಿರುವಂಥದ್ದು, ಈ ಚಾನಲ್ ನಿಮ್ಮದಿದು, ನಂದು ಅನ್ನೋದಕ್ಕಿಂತ ನಿಮ್ಮದೇ ಇದು ಶ್ರೇಷ್ಠವಾದದ್ದು ವೀಕ್ಷಕರೇ. ಓಕೆ ವೀಕ್ಷಕರೇ, ಈ ಚಾನಲನ್ನು ಬೆಳೆಸಿ ಉಳಿಸುವಂಥದ್ದು ಎಲ್ಲ ನಿಮಗೆ ಬಿಟ್ಟಿರುವಂಥದ್ದು. ಬೆಳೆಸಿ ಆರೈಸಿ ಅಂತ ಹೇಳ್ತಾ, ಓಕೆ ಈಗ ನಾವು ಕೃಷ್ಣನ ದೇವಾಲಯಕ್ಕೆ ಹೋಗೋಣ ಬನ್ನಿ. ಇದು ಭಾಳ ವಿಶೇಷವಾದಂತಹ ದೇವಾಲಯ. ಇದನ್ನು ಇಸ್ಕಾನ್ ಟೆಂಪಲ್ ಅಂತ ಹೇಳಿ ಕರೀತಾರೆ. ಇದು ಕೃಷ್ಣನ ದೇವಾಲಯಕ್ಕೆ ಬಂದಿದ್ದೀವಿ. ಇಲ್ಲಿ ವಿಡಿಯೋವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಹೊರಭಾಗದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡ್ಬೋದು ಅಥವಾ ಭಾವಚಿತ್ರವನ್ನು ತೆಗೆದುಕೊಳ್ಬೋದು, ಇಲ್ಲೆಲ್ಲ ನಡೀತದೆ. ಯಾವುದೇ ರೀತಿಯ ಚಿತ್ರೀಕರಣ ಮಾಡಲಿಕ್ಕೆ ಅವಕಾಶವನ್ನು ಒಳಗಡೆಗೆ ಮಾಡಿಕೊಡೋದಿಲ್ಲ. ಇಲ್ಲಿ ಹೊರಗಡೆ ಬೇಕಾದಷ್ಟು ಭಾವಚಿತ್ರವನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಚಿತ್ರೀಕರಣವನ್ನು ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಇನ್ನಷ್ಟು ಸೆಲ್ಫಿ ಭಾವಚಿತ್ರಗಳನ್ನು ತೆಗೆದುಕೊಳ್ತಾರೆ, ಅವೆಲ್ಲ ಮಾಡ್ಬೋದು ಇಲ್ಲೆಲ್ಲ. ಈ ದೇವಾಲಯವನ್ನು ಕೂಡ ತೋರಿಸೋಣ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ತೋರಿಸೋಣ ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಭಾಳ ಇದು ಕೂಡ ವಿಶೇಷವಾದಂತಹ ದೇವಾಲಯ. ಇಲ್ಲಿ ಬಹಳ ಪ್ರಶಾಂತ ಚಿತ್ತದಿಂದ ಒಳಗಡೆಗೆ ಪ್ರವೇಶವನ್ನು ಮಾಡಿಬಿಟ್ಟು ಅಲ್ಲಿ ಬಹಳ ಭಜನೆಯನ್ನು ಮಾಡ್ತಾ ಇರ್ತಾರೆ. ಇದು ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ, ಕೃಷ್ಣನ ಜಪವನ್ನು ಮಾಡ್ತಾ ಇರ್ತಾರೆ. ಬಹಳ ವಿಶೇಷವಾದಂಥ ದೇವಾಲಯವಿದು. ಇಲ್ಲಿ ಒಳಗಡೆಗೆ ಕೃಷ್ಣನ ಒಂದು ಹುಟ್ಟು ಹೇಗಾಯಿತು ಅನ್ನೋದ್ರ ಬಗ್ಗೆನೂ ಇಲ್ಲಿ, ಅಥವಾ ಮನುಷ್ಯನ ಜನನ ಹೇಗಾಗಿ, ಪ್ರಾರಂಭ ಹೇಗಿರುತ್ತೆ, ಅಂತ್ಯ ಹೇಗಿರುತ್ತೆ ಅನ್ನೋದನ್ನು ತೋರಿಸುವ ಉದ್ದೇಶದಿಂದ ಈ ಒಂದು ಇವು ಸ್ಟ್ಯಾಚ್ಯೂಗಳನ್ನು, ಮೂರ್ತಿಗಳನ್ನು ಮಾಡಿದ್ದಾರೆ ಇಲ್ಲಿ. ಇದು ಕೂಡ ಒಂದು ವಿಶೇಷವಾಗಿ ನೋಡಲಿಕ್ಕೆ ನಮಗಿಲ್ಲಿ ಕಾಣಸಿಗ್ತದೆ. ಈ ಇಸ್ಕಾನ್ ಟೆಂಪಲ್ಗೆ ಬಂತು ಅಂತಂದ್ರೆ ಇವುಗಳು ಕೂಡ ನಮಗೆ ಕಾಣಸಿಗ್ತದೆ. ಮೊದಲು ನಾವು ಹುಟ್ಟಿದಾಗ ಪಾಪು ಇರ್ತೀವಿ, ಅಂದರೆ ಚಿಕ್ಕ ಮಗು ಇರ್ತೀವಿ. ಅನಂತರ ಬೆಳೀತಾ ದೊಡ್ಡವರಾಗಿ ಈ ರೀತಿಯಾಗಿ ಮುಪ್ಪಾಗಿ ನಮ್ಮ ಜೀವನ ಕೊನೆಗೊಳ್ಳುತ್ತೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಓಕೆ ವೀಕ್ಷಕರೇ, ಇದ್ರೊಳಗಡೆ ಇನ್ನು ಬಂತು ಅಂತಂದರೆ ಇದನ್ನೆಲ್ಲ ದೇವಾಲಯವನ್ನು ವೀಕ್ಷಣೆ ಮಾಡಿಕೊಂಡು ಹಾಗೆ ನಾವು ಒಳಗಡೆಗೆ ಇಲ್ಲಿ ಬಂದ್ವಿ ಅಂತಂದರೆ ಇಲ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡಲಿಕ್ಕೆ ವಸ್ತುಗಳು ಕೂಡ ಸಿಗ್ತವೆ. ಅಥವಾ ದೇವಾಲಯದಲ್ಲಿ, ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಸಣ್ಣ ದೇವಾಲಯ ಅಂದರೆ ಜಗಲಿಗೆ ಅಥವಾ ದೇವರ ಗುಡಿಯೊಳಗೆ ಇಡ್ತಕ್ಕಂಥ ವಿಗ್ರಹಗಳು ಕೂಡ ಸಿಗ್ತವೆ. ಕೃಷ್ಣನ ವಿಗ್ರಹ, ಈ ರೀತಿಯಾದ ಫೋಟೋಗಳು, ಭಾವಚಿತ್ರ ಇವೆಲ್ಲ ಸಿಗ್ತವೆ. ಕೃಷ್ಣನ ಭಾವಚಿತ್ರಗಳು ಸಿಗ್ತವೆ. ಈ ಏನು ಇದು ಇಸ್ಕಾನ್ ಟೆಂಪಲ್ ದೇವಾಲಯ ನಿರ್ಮಾಣ ಆಯ್ತಲ್ಲ, ಆ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ತೆಗೆದಂತಹ ಭಾವಚಿತ್ರಗಳು ಇವೆಲ್ಲ ಯಾವ ರೀತಿಯಾಗಿ ಇಸ್ಕಾನ್ ಟೆಂಪಲನ್ನು ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಇದು ಒಂದು ಗ್ಯಾಲರಿಯನ್ನು ಮಾಡಿ ಇಲ್ಲಿ ಹಾಕಿದ್ದಾರೆ. ಭಾಳ ಇದು ವಿಶೇಷವಾದಂಥದ್ದು. ಕೃಷ್ಣನ ವಿಗ್ರಹ ಅಥವಾ ಕೃಷ್ಣನ ದೇವಾಲಯ ಯಾವ ರೀತಿಯಾಗಿ ನಿರ್ಮಾಣ ಆಯಿತು ಅನ್ನೋದ್ರ ಬಗ್ಗೆ ಇದರಿಂದ ನೋಡಿ ನಾವು ತಿಳ್ಕೊಳ್ಬೋದು ವೀಕ್ಷಕರೇ. ಭಾಳ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಗುಡಿ ಒಳಗೆ ಬಂತು ಅಂತಂದ್ರೆ ನಮಗೆ ಮನಸ್ಸು ಶಾಂತಿ ಆಗ್ತದೆ, ನೆಮ್ಮದಿ ಏನೋ ಒಂದು ಫೀಲ್ ಬರ್ತದೆ. ಇದ್ರೊಳಗೆ ಬಂದ ತಕ್ಷಣ ಖುಷಿ ಅನ್ನಿಸ್ತದೆ. ಇದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂತು ಅಂತಂದ್ರೆ ಇಲ್ಲಿ ಕೃಷ್ಣನ ಪ್ರಸಾದ ಸಿಗ್ತದೆ, ಮಹಾಪ್ರಸಾದ.
ಬೇಕಾದಷ್ಟು ನಿಮ್ಮ ಪ್ರೀತಿ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ಕೃಷ್ಣನ ಪ್ರಸಾದ ಇಸ್ಕಾನ್ ಟೆಂಪಲಲ್ಲಿ ಇಲ್ಲಿ ಹೊರಗಡೆ ಬಂದಾಗ ಇದು ದೊಡ್ಡದಾದ ಒಂದು ಹೊರಾಂಗಣ ನಮ್ಗೆ ನೋಡೋಕ್ಕೆ ಸಿಗ್ತದೆ. ಇಲ್ಲಿ ಇದರೊಳಗೆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೊರಗಡೆ ಬರ್ಬೋದು ವೀಕ್ಷಕರೇ. ಹಾಗೆ ನಾವು ಇದನ್ನೇ ಮುಗಿಸ್ಕೊಂಡು ಇಸ್ಕಾನ್ ಟೆಂಪಲ್ ದೇವಾಲಯವನ್ನು ನೋಡಿಕೊಂಡು ನಾವು ರಾಜ್ಕುಮಾರನ ಸ್ಮಾರಕಕ್ಕೆ ಹೋಗೋಣ ಅಂತ ಹೇಳಿ ನೇರವಾಗಿ ಇಲ್ಲಿಗೆ ಬಂದ್ವಿ. ಹಾಗೆ ಒಂದು ಇಲ್ಲಿ ರಾಜ್ಕುಮಾರ್ರವರ ಕುಟುಂಬದ ಸಮಾಧಿಗಳು ನೋಡೋಕೆ ನಮ್ಗೆ ಇಲ್ಲಿ ಸಿಗ್ತಾವು. ಮೊದಲು ರಾಜ್ಕುಮಾರ್ರವರು, ಆನಂತರ ಪಾರ್ವತಮ್ಮ ರಾಜ್ಕುಮಾರ್ರವರು, ಹಾಗೆ ಅವ್ರ ಮಗ ಪುನೀತ್ ರಾಜ್ಕುಮಾರ್ರವರ ಸ್ಮಾರಕ ಇಲ್ಲಿ ಇದರೊಳಗಡೆಗೆ ನಮ್ಗೆ ರಾಜ್ಕುಮಾರ ಸ್ಮಾರಕ ಒಳಾಂಗಣದಲ್ಲಿ ಎಲ್ಲವೂ ನೋಡಲಿಕ್ಕೆ ಕಾಣಸಿಗ್ತದೆ ವೀಕ್ಷಕರೇ. ಇದು ಕೂಡ ತುಂಬಾ ವಿಶೇಷವಾಗಿದೆ. ಒಂಥರ ಮ್ಯೂಸಿಯಂ ತರ ಮಾಡಿದ್ದಾರೆ. ಒಳಗಡೆಗೆ ಏನೋ ಒಂಥರ ಖುಷಿ ಅನಿಸುತ್ತೆ. ಇದೆಲ್ಲ ದೊಡ್ಡ ದೊಡ್ಡ ಸಾಧಕರ ಸ್ಮಾರಕಗಳನ್ನ ನೋಡುವಂಥದ್ದು. ಕನ್ನಡದ ಚಲನಚಿತ್ರದ ಹಿರಿಯ ನಟ, ಮೇರು ನಟ, ಬಹಳ ಒಂದು ವ್ಯವಸ್ಥಿತವಾಗಿ ಬದುಕಿ ಬಾಳಿ ಹೋದಂತಹ ಹಿರಿಯ ನಟನ ಸಮಾಧಿಯನ್ನು ನೋಡಲಿಕ್ಕೆ ಬಂದಿದ್ದೀವಿ. ಅದು ನಾವು ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ರವರ ಸಮಾಧಿಯನ್ನು ನೋಡ್ಲಿಕ್ಕಂತ ಬಂದಿದ್ದೀವಿ. ನಾನು ಕೂಡ ಮೊದಲನೇ ಬಾರಿಗೆ ಬಂದು ಒಬ್ಬನೇ ಬಂದು ನೋಡಿ ಹೋಗಿದ್ದೆ. ಈಗ ನನ್ನ ಕುಟುಂಬದೊಂದಿಗೆ ಬಂದು ನೋಡಿ ಹೋಗೋಣ ಅನ್ನೋ ಆಸಕ್ತಿಯಿಂದ ನನ್ನ ಮಕ್ಕಳಿಗೂ ಕೂಡ ತೋರಿಸೋಣ. ಅವ್ರಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅಂದರೆ ಭಾಳ ಪ್ರಿಯ ಮತ್ತು ಭಾಳ ಪ್ರೀತಿ ಅವ್ರಿಗೂ ಕೂಡ. ಹಾಗಾಗಿ ಅವ್ರಿಗೆ ತೋರಿಸೋಣ ಅಂಥೇಳಿ ನಾವು ಬಂದ್ವಿ. ಇಲ್ಲಿ ಸುತ್ತಿ ಬಳಸ್ಕೊಂಡು ಬಂದಾಗ ನೇರವಾಗಿ ಬಂದಾಗ ನಮ್ಗೆ ಮೊದಲು ಕಾಣಸಿಗೋದು ಪುನೀತ್ ರಾಜ್ಕುಮಾರ್ ಅವರ ಒಂದು ಸಮಾಧಿ ಸಿಗ್ತದೆ. ತುಂಬ ಚೆನ್ನಾಗಿ ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಅದು ನೋಡೋಕ್ಕೆ ಒಂಥರ ಏನೋ ಖುಷಿ ಅನಿಸುತ್ತೆ, ಇನ್ನೊಂದು ಕಡೆಗೆ ದುಃಖ ಅನಿಸುತ್ತೆ. ಇಂತಹ ಒಳ್ಳೆಯ ಅದ್ಭುತ ಕಲಾವಿದನನ್ನು, ಒಳ್ಳೆಯ ಮನಸ್ಥಿತಿ ಇರತಕ್ಕಂತಹ ಮತ್ತು ಬಡಬಗ್ಗರಿಗೆ ಹಲವಾರು ಜನರಿಗೆ ಸಹಾಯ ಮಾಡಿರ್ತಕ್ಕಂತಹ ವ್ಯಕ್ತಿಯ ಸಮಾಧಿಯನ್ನು ನೋಡಲಿಕ್ಕೆ ಬಹಳ ದುಃಖ ಅನಿಸ್ತದೆ. ಇವ್ರನ್ನ ಕಳ್ಕೊಂಡಿವಲ್ಲ ಅಂಥೇಳಿ. ಅನಿವಾರ್ಯವಾಗಿ ಏನೂ ಮಾಡೋಕ್ಕಾಗಲ್ಲ. ಅಗಲುವಿಕೆ ಅನ್ನುವುದು ತುಂಬ ದುಃಖಕರವಾಗಿರುತ್ತೆ. ಅದನ್ನು ಒಪ್ಕೊಳ್ಳಬೇಕಾಗತ್ತೆ. ಅನಿವಾರ್ಯತೆಗಳನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಅಗಲಿಕೆಯನ್ನು ಕೂಡ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಅಗಲಿದ್ದಾರೆ ನಮ್ಮನ್ನು ಬಿಟ್ಟು, ನಮ್ಮ ಜಗತ್ತನ್ನು ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇವರು ಶಾಶ್ವತವಾಗಿರ್ತಾರೆ. ಇಂಥವರ ಒಂದು ಸಮಾಧಿಯನ್ನು ನೋಡಲಿಕ್ಕೆ ತುಂಬ ಒಂದು ಕಡೆಗೆ ಖುಷಿ ಅನ್ನಿಸ್ತದೆ. ಯಾರೋ ಒಬ್ಬರು ಪ್ರವಾಸಿಗರು ಇವರು ಬಂದಿದ್ದರು. ಅವರು ಕೂಡ ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಾವು ಕೂಡ ತುಂಬ ದೂರದಿಂದ ಬಂದಿದ್ದೀವಿ. ಪುನೀತ್ ರಾಜ್ಕುಮಾರ್ರವರ ಭಾವಚಿತ್ರವನ್ನು ಪುನೀತ್ ರಾಜ್ಕುಮಾರ್ರವರ ಒಂದು ಸಮಾಧಿಯನ್ನು ನೋಡಿದರೆ ಒಂದು ಕಡೆಗೆ ದುಃಖ ಆಗುತ್ತೆ ಸರ್. ಅವರು ಒಳ್ಳೆಯ ನಟರಾಗಿದ್ದರು, ಒಳ್ಳೆಯ ಚಿತ್ರಗಳನ್ನು ತೆಗಿತಾ ಇದ್ದರು. ಅವರ ಚಿತ್ರಗಳನ್ನು ನೋಡಿ ನಾವು ಖುಷಿ ಪಡ್ತಾ ಇದ್ವಿ ಅಂತ ಹೇಳಿದರು. ಅವರಿಗೆ ಧನ್ಯವಾದಗಳು. ಪುನೀತ್ ರಾಜ್ಕುಮಾರ್ ಅವರಿಗೆ ನಾವು ಒಂದಷ್ಟು ಗುಲಾಬಿ ಹೂವುಗಳನ್ನು ಸಲ್ಲಿಸಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ವಿ. ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿದ್ವಿ. ಹಾಗೆ ನೋಡ್ತಾ ಮುಂದೆ ನಮ್ಮ ಕುಟುಂಬದೊಂದಿಗೆ, ನನ್ನ ಮಕ್ಕಳೊಂದಿಗೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ವೀಕ್ಷಣೆ ಮಾಡಿಕೊಂಡು ಮುಂದೆ ಸಾಗಿದ್ವಿ. ಒಂದಷ್ಟು ಭಾವಚಿತ್ರಗಳನ್ನು ತೆಗೆದುಕೊಂಡು ಒಂದಷ್ಟು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡ್ವಿ. ಅದು ಕೂಡ ಖುಷಿ ಆಯಿತು. ನಮ್ಮ ಸವಿ ನೆನಪಿಗಾಗಿ ನಾವು ಇಲ್ಲಿ ಬಂದಿದ್ವಿ. ಭಾಳಷ್ಟು ಜನ ಇಲ್ಲಿ ಬರ್ತಾ ಇರ್ತಾರೆ. ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕವನ್ನು ನೋಡಲಿಕ್ಕೆ ಭಾಳಷ್ಟು ಜನ ಮುಗಿಬಿದ್ದಿರ್ತಾರೆ. ಹಾಗೆ ಅವರ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿಯನ್ನು ಕೂಡ ವೀಕ್ಷಣೆ ಮಾಡಿಕೊಂಡ್ವಿ. ಅವರು ಕೂಡ ಆಯ್ಕೆ ಆಗಿರೋದು ಭಾಳ ಬೇಜಾರು ಅನ್ನಿಸ್ತದೆ. ಅವರು ಭಾಳಷ್ಟು ಚಿತ್ರಗಳನ್ನು ನಿರ್ದೇಶನ ಮಾಡಿ ಭಾಳಷ್ಟು ಕನ್ನಡ ಚಿತ್ರರಂಗಕ್ಕೆ ಹಲವಾರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರದ್ದೇ ಆದ ಸಾಧನೆ ಇದೆ. ಹಾಗೆ ಮುಂದೆ ಬಂದಾಗ ಮಧ್ಯದಲ್ಲಿ ತಾಯಿ, ಅಕ್ಕಪಕ್ಕದಲ್ಲಿ ತಂದೆ ಮತ್ತು ಮಗನ ಸ್ಮಾರಕವನ್ನು ವೀಕ್ಷಣೆ ಮಾಡ್ಬೋದು. ಇಲ್ಲಿ ನೀವು ಯಾವಾಗಾದರೂ ಬಂತು ಅಂದರೆ ಈ ಮೂರುಗಳನ್ನು ವೀಕ್ಷಣೆ ಮಾಡ್ಕೋಬೋದು ವೀಕ್ಷಕರೇ. ಇದನ್ನು ಒಟ್ಟಾರೆ ರಾಜ್ಕುಮಾರ್ ಸ್ಮಾರಕ ಅಂತ ಹೇಳಿ ಕರೀತಾರೆ. ಇಲ್ಲಿ ಈ ಮೂವರ ಸ್ಮಾರಕಗಳನ್ನು, ಸಮಾಧಿಯನ್ನು ನಾವು ವೀಕ್ಷಣೆಯನ್ನು ಮಾಡ್ಕೊಳ್ಬೋದು. ಇಲ್ಲಿ ಪಾಪ ಇವರ ಇನ್ನೂ ಸೇವೆ ಇರಬೇಕಾಗಿತ್ತು. ಇನ್ನೊಂದಷ್ಟು ದಿನಗಳ ಕಾಲ ಬದುಕಿ ಬಾಳಿದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಹಲವಾರು ಒಳ್ಳೊಳ್ಳೆಯ ಚಿತ್ರಗಳು ಬರ್ತಾ ಇದ್ವು ಅಂತ ಭಾವಿಸ್ಕೋತೀನಿ. ಅವರು ಮಾಡಿರುವಂಥ ಎಲ್ಲ ಚಿತ್ರಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಆ ಅಕ್ಕಪಕ್ಕದಲ್ಲಿ ನಮಗೆ ಓದಲಿಕ್ಕೂ ಕೂಡ ಸಿಗ್ತದೆ. A to Z ಮೊದಲು ಮಾಡಿದಂತಹ ಚಿತ್ರದಿಂದ ಹಿಡಿದು ಕೊನೆಯವರೆಗೆ ಮಾಡಿರುವಂಥ ಶಬ್ದವೇದಿ
ಚಿತ್ರದವರೆಗೂ ಕೂಡ ಇಲ್ಲಿ ಎಲ್ಲ ಒಂದು ಅವರ ಮಾಡಿದಂತಹ ಚಿತ್ರಗಳ ಭಾವಚಿತ್ರಗಳು ಜೊತೆಗೆ ಆ ಚಲನಚಿತ್ರಗಳ ಹೆಸರು, ಅವು ಯಾವಾಗ ನಿರ್ಮಾಣ ಆಯಿತು, ಏನು ಎಂತಹ ಕಥೆಗಳ ಕುರಿತು ಕೂಡ ಇಲ್ಲಿ ಮುದ್ರಣ ಮಾಡಿಸಿಬಿಟ್ಟು ಹಾಕಿದ್ದಾರೆ. ಇದು ನಾವು ನೋಡ್ತಾ ಇರೋದು ಈಗ ರಾಜ್ಕುಮಾರ್ ಅವರ ಸ್ಮಾರಕ. ರಾಜ್ಕುಮಾರ್ ಅವರ ಸ್ಮಾರಕವು ಕೂಡ ತುಂಬ ವಿಭಿನ್ನವಾಗಿ ವಿಶೇಷವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿದಂತಹ ವ್ಯಕ್ತಿಗಳಿಗೆ ಧನ್ಯವಾದಗಳು. ನಿರ್ಮಾಣ ಮಾಡಿದಂತಹ ಸಂಸ್ಥೆಗೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಭಾಳ ತುಂಬ ಚೆನ್ನಾಗಿ ಒಳ್ಳೆಯ ವ್ಯಕ್ತಿಗಳ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂಥದ್ದು ತುಂಬ ಖುಷಿ ಅನ್ನಿಸ್ತದೆ. ಒಂದು ಕಡೆಗೆ ಒಳ್ಳೆಯ ಖುಷಿ ಅನ್ನಿಸ್ತದೆ, ಯಾಕಂದರೆ ನೋಡ್ಲಿಕ್ಕಾದರೂ ಇವಾಗ ಸಿಗುತ್ತಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಖುಷಿ ಆಗ್ತದೆ. ಓಕೆ ವೀಕ್ಷಕರೇ, ಈಗ ನಾವು 3 ಜನಗಳ ಅಂದರೆ ತಂದೆ ತಾಯಿ ಮಗನ ಸ್ಮಾರಕಗಳನ್ನು ವೀಕ್ಷಣೆ ಮಾಡಿದ್ವಿ. ಹೊರಗಡೆಗೆ ರಾಜ್ಕುಮಾರ್ ಅವರ ಒಂದು ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಒಂದು ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಒಂದು ಫೋಟೋವನ್ನು ಕ್ಲಿಕ್ಸ್ಕೊಂಡ್ವಿ. ಅದು ಕೂಡ ತುಂಬ ಖುಷಿ ಅನ್ನಿಸ್ತದೆ. ಏನೋ ಒಂದು ಸವಿನೆನಪಿಗೆ ಇವೆಲ್ಲ ಒಂದು ಮಾಡಬೇಕಾಗ್ತದೆ. ನಮ್ಮದು ಒಂದು ನೆನಪಿರಲಿ ಅನ್ನೋ ಒಂದು ಉದ್ದೇಶದಿಂದ ಬೆಂಗಳೂರಿಗೆ ಬಂದಾಗ ಇವುಗಳನ್ನೆಲ್ಲ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇವುಗಳನ್ನು ನಾವು ವಿಡಿಯೋವನ್ನು ಚಿತ್ರೀಕರಣ ಮಾಡಿ ತಮಗೂ ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ತಾವು ಕೂಡ ನೋಡಿರ್ತೀರಿ, ತಾವು ನೋಡಿ ಎಲ್ಲ ಖುಷಿ ಪಟ್ಟಿದ್ದೀರಿ. ನನ್ನ ನಿಮ್ಮ ಬದುಕಿನ ಪುಸ್ತಕ ಚಾನಲ್ನಲ್ಲಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ವಿ ವೀಕ್ಷಕರೇ. ಹಾಗೆ ಕಂಠೀರವ ಸ್ಟುಡಿಯೋ ಅದೇ ಇದೆ, ಪಕ್ಕದಲ್ಲಿನೇ ನಿಮ್ಗೆ ನೋಡೋಕ್ಕೆ ಸಿಗ್ತದೆ. ಏನು ರಾಜ್ಕುಮಾರ್ ಇದು ಸ್ಮಾರಕವನ್ನು ನೋಡಿದ್ರಿ, ಅದರ ಪಕ್ಕದಲ್ಲಿನೇ ನಿಮಗೆ ಇವರು ಅಂಬರೀಷ್ರವರ ಸ್ಮಾರಕವು ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಅದಂತೂ ತುಂಬ ವಿಶೇಷವಾದಂಥದ್ದು, ಭಾರಿ ವಿಭಿನ್ನವಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ಪ್ರವೇಶದಲ್ಲಿಯೇ ಅವರ ಒಂದು ಮೂರ್ತಿ ನಮ್ಗೆ ನೋಡಲಿಕ್ಕೆ ಸಿಗ್ತದೆ. ಬಹಳ ಹೀಗೆ ಇದು ನಮ್ಮ ಅಂಬರೀಷ್ರವ್ರು ಎದ್ದು ಬರ್ತಾ ಇದ್ದಾರೇನೋ ಅಥವಾ ಅವರೇ ನಿಂತಿದ್ದಾರೇನೋ ಅನ್ನುವ ಹಾಗೆ ನಮಗೆ ಭಾವ ಆಗ್ತದೆ. ಅವರ ಒಂದು ಸ್ಟ್ಯಾಚ್ಯೂ ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಅದಾದ ನಂತರ ಅವರ ಸಮಾಧಿ ಬಳಿ ನಾವು ಹೋದ್ವಿ. ಅವರ ಒಂದು ಸಮಾಧಿಯನ್ನು ಮಾಡಿರ್ತಕ್ಕಂತಹ ಜಾಗ ಇಲ್ಲಿ ಅದು ಕೂಡ ತುಂಬ ಚೆನ್ನಾಗಿ ಒಂದು ಪಿರಾಮಿಡ್ ಆಕಾರದಲ್ಲಿಯೂ ನಮ್ಗೆ ನೋಡಲಿಕ್ಕೆ ಅನ್ನಿಸ್ತು, ಆ ಥರ ಕಾಣಿಸ್ತಾ ಇದೆ. ಅಲ್ಲಿಯೂ ಕೂಡ ಹೋದ್ವಿ. ಅಲ್ಲಿ ಕೂಡ ಸೆಕ್ಯೂರಿಟಿ ಅವರು ಇದ್ದರು. ಅದನ್ನು ಯಾವುದೇ ರೀತಿಯ ಹಾನಿ ಆಗದೆ ಇರುವ ಹಾಗೆ ನೋಡಿಕೊಳ್ಳಿಕ್ಕೆ ಒಂದು ಭದ್ರತೆಯನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದರು. ನಾವು ಬನ್ನಿ ಮುಂದೆ ಹೋಗಿ ಅಲ್ಲಿ ಇವರು ಯಾರು ನಮ್ಮ ಅಂಬರೀಷ್ರವರ ಒಂದು ಸಮಾಧಿ ಹೇಗಿದೆ ಅನ್ನೋದನ್ನು ಕಣ್ಣಾರೆ ನೋಡಿಕೊಂಡು ಬರೋಣ. ತುಂಬ ಖುಷಿ ಅನ್ನಿಸ್ತದೆ ಇವೆಲ್ಲ ನೋಡಲಿಕ್ಕೆ. ಬೆಂಗಳೂರಿಗೆ ಬಂದಾಗ ನೀವು ಕೂಡ ಇವುಗಳನ್ನೆಲ್ಲ ವೀಕ್ಷಣೆ ಮಾಡ್ಬೋದು. ಶ್ರೀ ಕಂಠೀರವ ಸ್ಟುಡಿಯೋದಲ್ಲಿ ಬಂತು ಅಂತಂದರೆ ಅಂಬರೀಷ್ರವರ ಒಂದು ಸ್ಮಾರಕ ಸಿಗ್ತದೆ. ಅದರ ಪಕ್ಕದಲ್ಲಿಯೇ ರಾಜ್ಕುಮಾರ್ ಸ್ಮಾರಕವು ಕೂಡ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕವನ್ನು ಕೂಡ ನೋಡ್ಬೋದು. ಅದರಲ್ಲಿ ತಂದೆ ಮಗ ಮತ್ತು ಹೆಂಡತಿಯ ಒಂದು ಸ್ಮಾರಕ ಕಾಣಸಿಗ್ತದೆ. ಇಲ್ಲಿ ಬಂತು ಅಂತ ಅಂದಾಗ ಇಲ್ಲಿ ಅಂಬರೀಷ್ರವರ ಒಂದು ನಮಗೆ ಸ್ಮಾರಕ ಸಿಗ್ತದೆ. ಅಲ್ಲಿ ನೋಡಿ ತುಂಬ ಚೆನ್ನಾಗಿ ಇದನ್ನು ಅಮರಜೀವಿ ನೋಡ್ರಿ, ಅಮರಜೀವಿ ಅಂಬರೀಷ್ರವರು ಒಂದು ಸ್ಮಾರಕವನ್ನು ತುಂಬ ಕಪ್ಪು ಕಲ್ಲಿನಿಂದ ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ. ಭಾಳ ನೋಡಲಿಕ್ಕೆ ಖುಷಿ ಅನ್ನಿಸ್ತದೆ. ನನ್ನ ಮಕ್ಕಳೊಂದಿಗೆ ಒಂದು ಭಾವಚಿತ್ರವನ್ನು ತೆಗೆದುಕೊಂಡ್ವಿ, ಒಂದು ಫೋಟೋ ಕ್ಲಿಕ್ಸ್ಕೊಂಡ್ವಿ. ಇದು ಪಿರಾಮಿಡ್ ಆಕಾರದಲ್ಲಿ ನೋಡ್ಲಿಕ್ಕೆ ಕಾಣಸಿಗ್ತದೆ. ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಮಾಡಿದವರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಅಭಿಮಾನಿಗಳು ನಾವು ಕೂಡ ಇನ್ನೂ ಮಹಾನ್ ಅಭಿಮಾನಿಗಳು ಇರ್ತಾರೆ. ರಾಜ್ಕುಮಾರ್ ಅವರ, ಪುನೀತ್ ರಾಜ್ಕುಮಾರ್ ಅವರ, ಪಾರ್ವತಮ್ಮರವರ ಅಥವಾ ಅಂಬರೀಷ್ರವರ ಇವರೆಲ್ಲ ಅಭಿಮಾನಿಗಳು ಒಂದು ಧನ್ಯವಾದಗಳನ್ನು ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರಿಗೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಗೆ ಇವರೆಲ್ಲ ಇಲ್ಲ, ಆದರೆ ಇವರ ಒಂದು ಸ್ಮಾರಕವನ್ನು ನೋಡಲಿಕ್ಕೆ ಅಥವಾ ಪುತ್ಥಳಿಗಳನ್ನು ನೋಡಲಿಕ್ಕೆ, ಇವರ ಸ್ಟ್ಯಾಚ್ಯೂಗಳನ್ನು ನೋಡಲಿಕ್ಕೆ ಅದೇನೋ ಒಂದು ಖುಷಿ ಅನ್ನಿಸ್ತದೆ. ಅದಕ್ಕೋಸ್ಕರನಾದರೂ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಲೇಬೇಕಾಗ್ತದೆ. ಹಾಗಾಗಿ ನಾನು ಅವರಿಗೆ ನನ್ನ ಕಡೆಯಿಂದ ನನ್ನ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ, ಅಂದರೆ ಬದುಕಿನ ಪುಸ್ತಕ ಕನ್ನಡ ಅದರ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ವೀಕ್ಷಕರೇ. ಓಕೆ, ನಮಗೆ ತುಂಬ ಖುಷಿ ಆಯಿತು. ಇದನ್ನು ನೋಡಿಕೊಂಡು ನಾವು ಸಾಯಂಕಾಲದ ಹೊತ್ತಿಗೆ ಜಯನಗರದ ಸೌತ್ ಎಂಡ್ ಸರ್ಕಲ್ ಕಡೆಗೆ ಅಂದರೆ 3rd ಬ್ಲಾಕ್ ಕಡೆಗೆ ಬಂದ್ವಿ.
ಇಲ್ಲಿ ಉದ್ಯಾನವನವನ್ನು ನೋಡೋದು ಕೂಡ ಒಂದು ವಿಶೇಷ ಅನ್ನಿಸ್ತದೆ. ತುಂಬ ಚೆನ್ನಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಅಲ್ಲಿಯೂ ಕೂಡ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಅವರ ಪುತ್ಥಳಿಗಳನ್ನು ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಅಲ್ಲಿ ಒಂದು ಗಡಿಯಾರದ ಕಂಬವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಕೂಡ ನೋಡಲಿಕ್ಕೆ ತುಂಬ ಖುಷಿ ಅನ್ನಿಸ್ತದೆ. ನಮ್ಮ ಮಕ್ಕಳು ಇಲ್ಲಿ ಆಟವನ್ನು ಆಡಿಕೊಂಡ್ರು. ಆಟವನ್ನು ಆಡಲಿಕ್ಕೆ ತುಂಬ ಆಟಿಕೆ ವಸ್ತುಗಳಿದ್ದಾವೆ. ಜಾರು ಬಂಡಿಗಳು, ಉಯ್ಯಾಲೆ, ಬೇರೆ ಬೇರೆ ಸೈಕ್ಲಿಂಗ್ ಮಾಡ್ಬೋದು. ಎಲ್ಲ ಆಟಗಳನ್ನು ಆಡಲಿಕ್ಕೆ ಇಲ್ಲಿ ಸಾರ್ವಜನಿಕರಿಗೆ ತುಂಬ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾವುದೇ ರೀತಿಯ ದುಡ್ಡನ್ನು ಇಲ್ಲಿ ₹1 ಚಾರ್ಜನ್ನು ಮಾಡೋದಿಲ್ಲ. ಉಚಿತವಾಗಿ ಬಂದು ಮಕ್ಕಳೊಂದಿಗೆ ಆಟ ಆಡಿಕೊಂಡು ನಾವು ಹೋಗ್ಬೋದು. ಬಹುಶಃ ಇಲ್ಲಿ ದೊಡ್ಡವರು ಕೂಡ ಆಡಲಿಕ್ಕೇನೂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೊಡ್ಡವರು ಆಡ್ಬೋದು, ಚಿಕ್ಕವರು ಆಡ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಒಂದು ನಮ್ಗೆ ಖುಷಿ ಅನ್ನಿಸ್ತು. ನಾವು ಉಯ್ಯಾಲೆ ಆಡಿದ್ವಿ, ಮಕ್ಕಳೊಂದಿಗೆ ಮಕ್ಕಳಾಗಿ ಆಟವನ್ನು ಆಡಿಕೊಂಡ್ವಿ. ಅದು ಖುಷಿ ಆಯಿತು. ಎಲ್ಲ ರೀತಿಯ ಆಟಿಕೆಗಳು ನಮ್ಗೆ ಆಡ್ಲಿಕ್ಕೆ ಸಿಗ್ತವೆ. ಈ ಉದ್ಯಾನವನದಲ್ಲಿ ಬಂತು ಅಂತಂದರೆ ಕನಿಷ್ಠ 1 ರಿಂದ 2 ಗಂಟೆಗಳ ಕಾಲ ಇಲ್ಲಿ ಸಮಯವನ್ನು ಕಳೆದಿದ್ದು ಗೊತ್ತೇ ಆಗೋದಿಲ್ಲ. ಇಲ್ಲಿ ಬಂದು ಮಕ್ಕಳೊಂದಿಗೆ ಆಟ ಆಡ್ಬೋದು. ಎಲ್ಲ ನೋಡಿ, ಇಲ್ಲಿ ಈ ರೀತಿಯಾದ ಏನೋ ಒಂದು ಫೀಲ್ ಬರುತ್ತೆ. ರಜೆಯನ್ನು ಹೇಗೆ ಕಳಿಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ತಾಣ ಆಗ್ತದೆ. ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಆಟವನ್ನು ಆಡ್ಬೋದು. ಯಾವಾಗಾರ ಬೆಂಗಳೂರಿಗೆ ಬಂತು ಅಂತಂದರೆ ಜಯನಗರ 4th ಬ್ಲಾಕ್ನಲ್ಲಿ ಅಥವಾ ಜಯನಗರ 3rd ಬ್ಲಾಕು ಅಥವಾ ನೀವು ಸೌತ್ ಎಂಡ್ ಸರ್ಕಲ್ ಅಂತ ಹೇಳಿದರೂ ಕೂಡ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಸೌತ್ ಎಂಡ್ ಸರ್ಕಲ್ ಪಕ್ಕದಲ್ಲಿಯೇ ಈ ಉದ್ಯಾನವನವಿದೆ. ರಾಜ್ಕುಮಾರ್ ಉದ್ಯಾನವನ ಅಂತಲೂ ಕರೀತಾರೆ. ಭಾಳ ತುಂಬ ಚೆನ್ನಾಗಿದೆ ಇದು. ಇಲ್ಲಿ ಬಂದು ಮಕ್ಕಳೊಂದಿಗೆ ಆಟವನ್ನು ಆಡ್ಬೋದು. ನೀವು ಕೂಡ ಜಿಮ್ನಂಥ ಐಟಮ್ಸ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅವುಗಳನ್ನು ಕೂಡ ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇದು ನೋಡೋಣ ಬನ್ನಿ ವೀಕ್ಷಕರೇ. ಇಲ್ಲಿ ಇರ್ತಕ್ಕಂಥ ಸ್ಟ್ಯಾಚ್ಯೂಗಳು, ಉದ್ಯಾನವನದಲ್ಲಿ ಇರ್ತಕ್ಕಂತಹ ಆಟಿಕೆಯ ವಸ್ತುಗಳು ಎಲ್ಲವೂ ಕೂಡ ವಿಶೇಷವಾಗಿರ್ತದೆ. ಭಾಳಷ್ಟು ಪೇರೆಂಟ್ಸ್ಗಳು ಕೂಡ ಇಲ್ಲಿ ಬರ್ತಾರೆ. ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಆ ಮಕ್ಕಳಿಗೆ ಆಟವನ್ನು ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗೆ ನಾವು ಕೂಡ ಇಲ್ಲಿವರೆಗೆ ಬಂದಿದ್ದೀವಿ, ನಾನೆಲ್ಲ ನೋಡಿದ್ದೀನಿ. ಮಕ್ಕಳು ಕೂಡ ಆಟವನ್ನು ನೋಡಲಿ ಅನ್ನುವ ಒಂದು ಅಭಿಲಾಷೆಯಲ್ಲಿ ಮಕ್ಕಳಿಗೆ ಕರ್ಕೊಂಡು ಬಂದು ಆಟ ಆಡಿಸ್ತಾ ಇದ್ದೀವಿ. ಅದರೊಳಗೆ ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ಆಟ ಆಡೋದ್ರಲ್ಲಿ, ನೋಡೋದ್ರಲ್ಲಿ, ಹಾಗೆ ಪ್ರಯಾಣ ಮಾಡೋದ್ರಲ್ಲಿ ಇಲ್ಲಿ ನಾವು ಸಮಯವನ್ನೇ ಕಳೆದೇ ಬಿಡ್ತೀವಿ. ಇದೊಂದು ದೃಶ್ಯ ಭಾಳ ತುಂಬ ಸೋಜಿಗವಾಗಿದೆ. ಮರಗಳನ್ನು ಕಡಿಬಾರ್ದು ಅಂತಕ್ಕಂತಹ ಸಂದೇಶವನ್ನು ಹೇಳುತ್ತೆ. ತಾಯಿ ಮಗಳನ್ನು ಅಪ್ಪಿಕೊಂಡಿರ್ತಕ್ಕಂತಹ ದೃಶ್ಯ ಇದು. ಕಡಿಬೇಡಿ, ಅಮ್ಮ ನನ್ನನ್ನು ಕಡಿತಾ ಇದ್ದಾರೆ ಅನ್ನುವಂಥ, ಅಮ್ಮ ನಿನ್ನನ್ನು ಕಡಿತಾ ಇದ್ದಾರೆ ಅನ್ನುವಂತಹ ದೃಶ್ಯ ಅದು ಎದ್ದು ಕಾಣಿಸ್ತಾ ಇದೆ. ಯಾರೋ ಇಬ್ಬರು ಕಟ್ಟಿಗೆ ಮರವನ್ನು ಗರಗಸದಿಂದ ಒಯ್ತಾ ಇದ್ದಾರೆ ಅಂತಕ್ಕಂತಹ ನೈಜ ದೃಶ್ಯ ಕಾಣಿಸ್ತದೆ. ಅದರ ಮುಂದೆ ಬಂದಾಗ ಇಲ್ಲಿ ಜಲಪಾತದ ದೃಶ್ಯ ಕಾಣಿಸ್ತದೆ. ನಿಸರ್ಗದಲ್ಲಿ ನೀರು ಹರಿಯುವ ಸ್ಥಿತಿ, ಗುಡ್ಡ ಬೆಟ್ಟಗಳಿಂದ ನೀರು ಹರಿಯುವ ಸ್ಥಿತಿ, ಅಥವಾ ನಿಸರ್ಗ ಮಾತೆಯ ಮಡಿಲಿನಿಂದ ನೀರು ಹರಿಯುವಂಥ ದೃಶ್ಯ ನಮ್ಗೆ ಅಲ್ಲಿ ಕಾಣಸಿಗ್ತದೆ ವೀಕ್ಷಕರೇ. ಓಕೆ, ಇದನ್ನೆಲ್ಲ ನೋಡಿಕೊಂಡು ಖುಷಿಯಾಗಿ ಮತ್ತೆ ನಾವು ಮೆಟ್ರೋ ಸ್ಟೇಷನ್ ಕಡೆಗೆ ಬಂದ್ವಿ. ಇಲ್ಲಿ ಇದ್ರೊಳಗೆ ಎಸ್ಕಲೇಟರ್ನೊಳಗೆ ಹತ್ತಿ ಇಳಿಯುವಂಥದ್ದು ಅದು ಒಂದು ಸೋಜಿಗ. ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಕೂಡ ಒಂದು ಸೋಜಿಗ. ಈ ಮೆಟ್ರೋದಲ್ಲಿ ಬಹುಶಃ ಇದು ನಾವು ಕಾಪಿರೈಟ್ ಬರುತ್ತೆ ಅಥವಾ ಯಾವುದೋ ಒಂದು ಇದು ಆಗಬಾರ್ದು, ಯೂಟ್ಯೂಬ್ಗೆ ತೊಂದರೆ, ಯೂಟ್ಯೂಬ್ನಲ್ಲಿ ಒಂದಷ್ಟು ಸಂದೇಶಗಳು ಬರ್ತವೆ, ಅದು ಹಾಕಬಾರ್ದು ಅನ್ನೋ ಉದ್ದೇಶ ಕಾರಣಕ್ಕೆ ನಾವು ಮೆಟ್ರೋದಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ಲಿಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಎಸ್ಕಲೇಟರ್ನಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥದ್ದು ಮಾತ್ರ ನಾವು ನಿಮ್ಗೆ ತೋರಿಸಿದ್ವಿ. ಇನ್ನು ಲಿಫ್ಟ್ನಲ್ಲಿ ಕೆಲವರಿಗೆ, ವಯಸ್ಕರಿಗೆ ಮೊಣಕಾಲು ನೋವು ಇರ್ತದೆ, ಬೆನ್ನು ನೋವು ಇರ್ತದೆ, ಅಥವಾ ಅವ್ರಿಗೆ ಸಮಸ್ಯೆ ಇರ್ತದೆ, ಹತ್ಲಿಕ್ಕಾಗಲ್ಲ ಮೆಟ್ಲುಗಳನ್ನು. ಆ ಉದ್ದೇಶದಿಂದ ಇಲ್ಲಿ